ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಬದನೆಕಾಯಿ ಎಣ್ಗಾಯಿ ಗಟ್ಟಿ ರೊಟ್ಟಿ, ಬಿಸಿ ರೊಟ್ಟಿ ಮತ್ತು ಚಪಾತಿ, ಅನ್ನಕ್ಕೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ನೋಡಿ, ನಾನು ಬದನೆಕಾಯಿ ತೊಗೊಂಡಿದ್ದೀನಿ. ಅರ್ಧ kg ಬದನೆಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಮಸಾಲ ಫಿಲ್ ಮಾಡಬೇಕಲ್ವಾ, ಅದಕ್ಕೆ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಇಟ್ಕೋಬೇಕು. ಬದನೆಕಾಯಿ ಹಂಗೆ ಇಟ್ಕೊಂಡ್ರೆ ಕಪ್ಪಾಗಿಬಿಡುತ್ತೆ. ಅದಕ್ಕೆ ಎಲ್ಲದನ್ನು ನಾನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಹುಚ್ಚೆಳ್ಳು ಪೌಡ್ರ್ ತೊಗೊಂಡಿದ್ದೀನಿ, ಒಂದು 4 ಟೇಬಲ್ ಸ್ಪೂನು. ಸಾಂಬಾರು ಪುಡಿ 2 ಸ್ಪೂನು, ಖಾರದ ಪುಡಿ 2 ಸ್ಪೂನು, ಪುಟಾಣಿ ಪೌಡ್ರು, ಕಡಲೆ ಪೌಡ್ರು, ಬೆಲ್ಲ ಸ್ವಲ್ಪ ರುಚಿಗೆ, ಸ್ವಲ್ಪ ಟೇಸ್ಟಿಗಷ್ಟೇ, ಜೀರಿಗೆ, ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅರಿಶಿನ, ಬೆಳ್ಳುಳ್ಳಿ ಒಂದೆರಡು ಜಜ್ಜಿಟ್ಕೊಂಡಿದ್ದೀನಿ, ಹುಣಸೆ ಹುಳಿ, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಸಿವೆ, ಇದು ಕರಿಬೇವು, ಒಗ್ಗರಣೆಗೆ ಎಣ್ಣೆ. ಬನ್ನಿ ಈಗ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತೊಗೊಳ್ಳೋಣ ಮಿಕ್ಸಿಂಗಿಗೆ. ಈ ಬೌಲ್ಗೆ ನಾನು ಚಿಕ್ಕದಾಗೇನು ಕಟ್ ಮಾಡ್ಕೊಂಡಿದ್ನಲ್ವ, ಆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ಹಸಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಜೀರಿಗೆ, ಪುಟಾಣಿ ಪೌಡ್ರು, ಕಡಲೆ ಪೌಡ್ರು, ಕಡಲೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು, ಜೀರಿಗೆ ಮತ್ತು ಇದು ಕುರ್ಷಾಣಿ ಪೌಡ್ರು, ಗುರಾಳ್ ಪುಡಿ ಅಂತೀವಲ್ವ ಅದು, ಸಾಂಬಾರು ಪುಡಿ, ಬೆಲ್ಲ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಅರಿಶಿನ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಹುಣಸೆ ಹುಳಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮೊಸರು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ಮೊಸರು ಹಾಕೊಳ್ಳೋದ್ರಿಂದ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೊಸರು ಮತ್ತು ನಾವು ಹುಣಸೆ ಹುಳಿ ಹಾಕ್ಕೊಂಡಿದ್ದೀವಲ್ವ, ಅದೇ ಸಾಕು ಈ ಮಿಕ್ಸ್ ಮಾಡಿಕೊಂಡು ಫಿಲ್ ಮಾಡೋಕ್ಕೆ ಮಸಾಲ. ನೋಡಿ ಈ ಥರ ಆಗುತ್ತೆ. ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಎಣ್ಣೆಗಾಯಿ ಅಲ್ವಾ, ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೋಡಿ ಎಣ್ಣೆ ಬಿಸಿ ಆಗ್ತಾಯಿದೆ. ಸಾಸಿವೆ ಕರಿಬೇವು ಹಾಕಿದ್ದೀನಿ. ಆಮೇಲೆ ಈ ಮಸಾಲೆ ಏನೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಡಿದ್ವಿ ಅಲ್ವಾ, ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಏನಾದರೂ ಬೇಕು ಅಂದರೆ ಹಾಕ್ಕೋಬೋದು. ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ಮಸಾಲಾನ ಫಿಲ್ ಮಾಡಬೇಕು. ಫಿಲ್ ಮಾಡಿ ಲೋ ಫ್ಲೇಮ್ ಇಟ್ಕೊಂಡು ಎಲ್ಲದನ್ನು, ಎಲ್ಲ ಬದನೆಕಾಯಿಗೂ ಈ ಮಸಾಲಾನ ತುಂಬಿಟ್ಟು ಎಣ್ಣೆ ಒಳಗೆ ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಆ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಬದನೆಕಾಯಿ ಆ ಥರ ಫ್ರೈ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲದನ್ನು ನಾನು ಈ ಥರ ಫಿಲ್ ಮಾಡ್ಕೊಂಡಾದಮೇಲೆ ಒಂದು 5 ನಿಮಿಷ ಫ್ಲೇಮ್ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಕೈ ಆಡಿಸ್ತಾ ಇರೋಣ. ಕೈ ಆಡಿಸಿ ಒಂದು 5 ನಿಮಿಷ ಇದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ, ಬದನೆಕಾಯಿ ಎಲ್ಲದು ಸ್ವಲ್ಪ ಬಿಸಿ ಆದಮೇಲೆ, ಇದೇನು ಗ್ರೇವಿ ಉಳಿದಿರುತ್ತಲ್ವ ಮಸಾಲ, ಅದಕ್ಕೆ ನಾವು ನೀರು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಸರಿ ಎಲ್ಲ ನೀಟಾಗಿ ಕೈ ಆಡಿಸಿ ನಾವು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. 1 ವಿಜಿಲ್ ಹಾಕಿದರೆ ಸಾಕು, ಬದನೆಕಾಯಿ ಬೇಗ ಬೆಂದಿರುತ್ತೆ. ನೋಡಿ 1 ವಿಜಿಲಿಗೆ ಪರ್ಫೆಕ್ಟಾಗಿ ಆಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿದೆ. ನೋಡಿ ಬದನೆಕಾಯಿ ಎಣ್ಗಾಯಿ ಎಷ್ಟು ಬೇಗ ರೆಡಿ ಆಯಿತು. ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಈ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ. ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.